ಫಿಲಮ್ ಆಗಿದ್ರೆ ಇನ್ನೂ ನೋಡಿ ವೇಸ್ಟ್ ಆಗ್ತಾ ಇತ್ತು. ಎದ್ದೇಳಿ ಮೇಲೆ ಬನ್ನಿ ಈ ಕಡೆ. ಕಮ್ ಬೇಡಪ್ಪ ಡಾಕ್ಟರ್ ಸಹವಾಸ. ಈ ತರ ನಾನು ವರ್ಕ್ ಮಾಡಿಬಿಟ್ರೆ 2 ದಿವಸ ಜ್ವರ ಬಂದ್ಬಿಡುತ್ತೆ. ಬೆಳಗ್ಗೆ ಮೂಡ್ ಔಟ್. ಅಯ್ಯೋ ಎಲ್ಲ ಹಾಳು ಮಾಡ್ಬಿಟ್ಟ. ನೋ ಕರಿಯಾ, ಯಾಕೆ ಈಗ ತೂಗಾಡ್ತಿದ್ಯಾ? ಕೊಡಲಿ, ಇದನ್ನು ಹಾಳು ಮಾಡ್ಬಿಟ್ಯಾ? ಕೃಷ್ಣ ಕ್ಯಾಮ್ರಾನ. ಏನೋ ಇದು? ಡೈರೆಕ್ಟರಾ ನೀವು? ಯಾವ ಸಿನಿಮಾ ಡೈರೆಕ್ಟರ್ ನೀವು? ಎಷ್ಟು ಪಿಕ್ಚರ್ ವರ್ಕ್ ಮಾಡಿದ್ರಿ ನೀವು? ರೇ, ಬೇರೆ ಪಿಕ್ಚರ್ ನಲ್ಲಿ ಕ್ಯಾಮ್ರಾಮನ್ಗಳು ಔಟ್ಡೋರ್ ರೇಪಿಂಗ್ ಸೀನ್ಗೆ ಕಾರಲ್ಲಿ ಕುತ್ಕೊಂಡು ಶೂಟ್ ಮಾಡ್ತಾರೆ. ನೀವು ನೋಡಿದ್ರೆ ಆಟಗಳ ಹತ್ರ ವರ್ಡ್ ಟೆನ್ಷನ್ ಕೊಡ್ತಿರಲ್ರಿ ನೀವು. ಲೇ ಮುಂಡೆದೆ, ಇವತ್ ನಾನ್ ಮಾಡ್ತಿರೋದು ನಾಟಕ, ಶೂಟಿಂಗ್ ಅಲ್ಲ. ಅಯ್ಯೋ ಯಾವ್ದಿದ್ರೆ ನನಗೇನಂತೆ. ಏನೋ ಇದು? ನೀರು. ನೀರಾ? ನೀರ್ ಇಲ್ಲಲ್ಲಿ ಸಿಗುತ್ತೆ? ಹಂಗಾರೆ ಬೀರು. ಬೀರಾ? ಅಲ್ಲಿ ತೆಂಗಿನ ತೋಟ ಇದೆ, ನೀರ ಸಿಗುತ್ತೆ, ಕುಡ್ದು ಸಾಯ್ ಹೋಗು. ಬಂದ್ಬಿಟ್ಟ. ಅಯ್ಯಪ್ಪ ಬಂದ್ಬಿಟ್ಟ ಅಮ್ಮ. ಅಲ್ಲಮ್ಮ, ಚಾನ್ಸ್ ಕೊಡಿ ಸರ್, ಚಾನ್ಸ್ ಕೊಡಿ ಸರ್ ಅಂತ ರೂಮಿಗೆ ಕೇಳ್ಕೊಂಡ್ ಬರ್ತೀರಾ? ಚಾನ್ಸ್ ಕೊಟ್ರೆ ಈ ತರನ ಆಕ್ಟಿಂಗ್ ಮಾಡೋದು? ಅಲ್ಲಮ್ಮ, ಅವನಿಗಂತೂ ಲವ್ ಮಾಡಕ್ ಬರಲ್ಲ. ನೀನಾದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಬಾರ್ದ? ಲವ್ ಸೀನ್ ಮಾಡಮ್ಮ ಅಂದ್ರೆ ಒದ್ರ ಮನೆ ಮುಂಜಾನೆ ಓಡ್ಕೊಂಡು ಹೋಗೋತಾರ ರೇಪ್ ಸೀನ್ ಮಾಡ್ತಾ ಇದ್ದಿಲ್ಲಮ್ಮ. ನೋಡಮ್ಮ, ಲವ್ ಸೀನ್ ಹಂಗ್ ಮಾಡ್ಬೇಕು ಗೊತ್ತಾ? ನೋಡಮ್ಮ ಹಿಂಗೆ. ಕಲ್ಪನಾ, ಕರಿಯ ಹೇಳಿದ್ದು ಕರೆಕ್ಟ್. ನಾನು ಹೇಳಿದ್ದೆ ನಿಮ್ಗೆ ಲವ್ಲಿಯಾಗ ಓಡ್ ಬಂದಿದ್ದ ತಾನೆ? ನೀವ್ ಮಾಡಿದ್ದೇನು? ಸ್ವಲ್ಪ ಜ್ಞಾನ ಇದೆಯಾ? ನಾನ್ ಬಡ್ಕೊಂಡೆ, ಜೋರಾಗಿ ಓಡ್ಬೇಡ ಅಂತ. ನಿಧಾನಕ್ಕೆ ನಿಂತ್ಕೊಂಡು ಜಾಲಿಯಾಗಿ ಲವ್ ಮಾಡೋಣ ಅಂತ ಜೋರಾಗಿ ಓಡೋಗ್ಬಿಟ್ಲು. ಅಯ್ಯೋ ಕಲ್ಪನಾ, ಅಯ್ಯೋ. ನೆಕ್ಸ್ಟ್ ಸೀನ್ ಯಾವ್ದು? ಸೀನೇನೋ ಸಾಕಷ್ಟಿದೆ, ಆದ್ರೆ ರೀಲೇ ಇಲ್ಲ. ರೋಲ್ ಎಲ್ಲ ಫುಲ್ ಔಟ್ ಆಫ್ ಆರ್ಡರ್ ಗೋಯಿಂಗ್. ನಾನ್ ಜೇಬಿನಿಂದ 37 ಅಡಿ ತೆಗೆದು ಅಡ್ಜಸ್ಟ್ ಮಾಡಿದ್ದೀನಿ. ಈಗ ನಾನು ಜಾಡ್ಸಿ ನಿನಗೆ ಅಂದ್ರೆ ರೋಲ್ ಆಗಿ ಹೋಗ್ಬಿಡ್ಬೇಕು. ಶುಕ್ಲಾಂಬರದೃಷ್ಣಂ ಶಶಿವ. ಲೇ ಪಾರ್ವತಿ, ಒಲೆ ಮೇಲೆ ಏನಿಟ್ಟಿದೆಯೇ? ಸೀದೋದ್ ವಾಸನೆ ಬರ್ತಾ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ. ಲೇ ಹರಳಿ ರಾಜು, ಇನ್ನು ಎದ್ದಿಲ್ವೇನ್ರೋ? ಸೂರ್ಯ ನೆತ್ತಿ ಮೇಲೆ ಬಂದು ಇನ್ನೂ ಮಲಗಿದ್ದಾರೆ ಸೋಂಬೇರಿಗಳ. ವಾಯುಪುತ್ರಾಯ ನಮಃ, ಓಂ ಆಂಜನೇಯ ನಮಃ. ಬಂದು ಆರತಿ ತಗೊಳ್ರೋ. ಓಂ ಆಂಜನೇಯ ನಮಃ, ಓಂ ವಾಯುಪುತ್ರಾಯ ನಮಃ, ಓಂ ಸತ್ಯನಾರಾಯಣ ನಮಃ, ಓಂ ಎಲ್ಲ ಹೋಗಿ. ವೆಂಕಟೇಶ್ವರ, ನಿನ್ನ ದಯದಿಂದ ನಿನ್ನೆ ನನಗೆ 10,000 ರೂಪಾಯಿ ಲಾಭ ಬಂತು. ನಿನ್ನ ಕಂಡೀಷನ್ ಪ್ರಕಾರ ಅದರಲ್ಲಿ 10% ನಿನಗೆ ಅರ್ಪಿತ. 1 2 3 4 5 6 7 8 9 10 ನಿನ್ನ ಪಾದಕ್ಕೆ ಅರ್ಪಿತ. ಲೇ, ತಿಂಡಿ ರೆಡಿ ಆಯ್ತೇನೆ? ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೊಂದು ದೋಸೆ! ಏನೇ ಇದು? ಇದೇನು ಮನೆ ಅನ್ಕೊಂಡಿದ್ಯೋ, ನಮ್ಮೂರು ಮಾದಪ್ಪನ ಹೋಟ್ಲು ಅನ್ಕೊಂಡಿದ್ಯೋ? ಈಗ ಏನಾಯ್ತು ಅಂತ ಹೀಗೆ ಬೇಗಾಡ್ತಿದ್ದೀರಾ? ಏನಾಯ್ತು ಅಂತ ಬೇರೆ ಕೇಳ್ತಿದ್ಯಾ? ಅಲ್ವೇ, ನಾವು ಮನೆಯಲ್ಲಿರೋದು 4 ಜನ. ಒಬ್ಬೊಬ್ಬರಿಗೆ 2 ದೋಸೆ ಅಂದ್ರು ಸಾಕು. ಇಷ್ಟೊಂದು ದೋಸೆ ಮಾಡಿದ್ಯಲ್ಲ, ನಾನು ಮನೇನ ಮುಳುಗಿಸ್ಬಿಡ್ತೀಯ. ನಿಮ್ದು ಯಾವಾಗ್ಲೂ ಇದ್ದಿದ್ದೇನೆ. ಒಂದೊಂದೇ ಹಾಕು, ಬೇಕು ಅಂದ್ರೆ ಇನ್ನೊಂದು ಹಾಕು. ಇವನು ಬೇರೆ ಬಂದ್ಬಿಟ್ನಲ್ಲಪ್ಪ. ಬಾ ತಿಮ್ಮ, ಬಾರೋ ಬಾ. ಓ, ತಿಂಡಿ ತಿಂತಾ ಇದ್ದೀರ ನೀವು? ಬಾರೋ ಬಾಬಾ. ಸರಿಯಾದ ಸಮಯಕ್ಕೆ ಬಂದಿದ್ದೀನಿ ನಾನು. 2 ದೋಸೆ ತಿಂದ್ರಣ್ಣ? ದೋಸೆನಾ? ಯಾವಳೆ ಇವಳು? ತಿಮ್ಮ ನಮ್ಮ ಮನೆ ಬರೋಕ್ಕಿಂತ ಮುಂಚೆನೆ ಬಿಸಿ ಬಿಸಿ ಮುದ್ದೆ ಮಾಡಿಸಿ ಮಳೆ ಹುಳ್ಳಿ ಕಾಳು ಸಾರು ಊಟ ಮಾಡೇ ಬಂದಿದ್ದಾನೆ ಅಲ್ವೇನೋ? ಕಾಯಿ ಓಡಿಸಲ್ಲ. ಏನ್ರ ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ಇಲ್ಲವರೆಗೂ ಚೆನ್ನಾಗಿದ್ದೆ, ಮುಂದಕ್ಕೆ ಆಗೋ ಏನೋ. ಯಜಮಾನ್ರೆ, ಟೈಮ್ ಆಯ್ತು, ಸಂತೆ ಸಂತೆ. ನೀನು ಅಲ್ಲಿರು, ನಾನು ಬಟ್ಟೆ ಹಾಕೊಂಡು ಅಲ್ಲಿ ಬರ್ತೀನಿ. ಹೌದಾ? ಸರಿ ಸರಿ, ನಾನು ಇಲ್ಲಿ ಬರ್ತೀನಿ.
ಏನ್ರಿ ಹರಿಣಿಗೆ SSLC ಮುಗೀತಲ್ಲ, ಕಾಲೇಜಿಗೆ ಕಳ್ಸೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಏನಂದೆ? ಇವಳನ್ನ ಕಾಲೇಜಿಗೆ ಕಳಿಸ್ಬೇಕಾ? ಬುದ್ಧಿ ಇದೆಯೇನೆ ನಿನಗೆ? ಈಗಿನ ಕಾಲದ ಹುಡುಗಿಯರ್ನ ಕಾಲೇಜಿಗೆ ಕಳ್ಸಿದ್ರೆ ಲವ್ ಹಾಗೆ ಹೀಗೆ ಅಂತ ಹಾಳಾಗೋಗ್ತಾರೆ. ಅವಳಿಗೆ ಓದೋದಕ್ಕೂ ಬರೆಯೋದಕ್ಕೂ ಬರುತ್ತಲ್ಲ, ಅಷ್ಟೇ ಸಾಕು. ನೋಡು, ನನ್ನ ಮಗನ್ನ 10ನೇ ಕ್ಲಾಸ್ ಕಲ್ತಿದ್ದಾನೆ, ಇವತ್ತು ಬೀದಿಲಿ ಆಕ್ಟ್ ಮಾಡ್ತಾನೆ, ನಾಳೆ ಸಿನಿಮಾ ತೆರೆ ಮೇಲೆ ಹೀರೋ ಆಗ್ತಾನೆ. ಮಗನೇ, ನೀನ್ ಹೀಗೆ ಆಕ್ಟ್ ಮಾಡ್ತಾ ಇರು. ಟೈಮ್ ಆಗೋಯ್ತಲ್ಲ. ಯಾಕೋ ತಿನ್ನೋ. ಹೇಗಮ್ಮ ತಿನ್ನೋದು? ಅಪ್ಪ ಈ ರೀತಿ ಮಾತಾಡ್ತಾ ಇದ್ರೆ. ಅಪ್ಪನ ವಿಷಯ ನೀನು ಗೊತ್ತಿಲ್ವಾ? ಸುಮ್ಮನೆ ಯಾಕೆ ಬೇಜಾರ್ ಮಾಡ್ಕೊಳ್ತೀಯಾ? ತಿನ್ನೋ ತಿನ್ನೋ. ಪಾರ್ವತಿ, ಪಾರ್ವತಿ, ಈ ಡ್ರೆಸ್ ನಲ್ಲಿ ನಾನು ಹ್ಯಾಕ್ ಕಾಣಿಸ್ತೀನಿ? ಚೆನ್ನಾಗೇನೋ ಇದ್ದೀರಾ. ಹೌದು, ನಾನು ನೋಡ್ತಾನೆ ಇದ್ದೀನಿ. ಮನೇಲಿ ಒಂದ್ ಡ್ರೆಸ್ ಹಾಕೋತೀರಾ, ಹೊರಗಡೆ ಹೋದ್ರೆ ಇನ್ನೊಂದ್ ಡ್ರೆಸ್ ಹಾಕೋತೀರಾ. ಏನ್ ನಿಮ್ ಕತೆ? ಅದೇ ರಾಮೇಗೌಡನ ಸೀಕ್ರೆಟ್. ಅದ ಹಾಗಿರ್ಲಿ, ಈ ಡ್ರೆಸ್ ನಲ್ಲಿ ನಾನ್ ನಿನ್ ಕಣ್ಣಿಗೆ ಹ್ಯಾಕ್ ಕಾಣಿಸ್ತೀನಿ ಹೇಳು? ಚೆನ್ನಾಗೇನೋ ಇದ್ದೀರಾ. ಚೆನ್ನಾಗಿದ್ದೀರಾ ಅಂತ ದೂರನೇ ನಿಂತಿದೀಯಲ್ಲೇ. ನೀನ್ ನಾಚ್ಕೊಂಡ್ರೆ ನಾನು ನಿಮ್ ಮೊದಲನೇ ರಾತ್ರಿ ಜ್ಞಾಪಕ ಬರುತ್ತೆ ಕಣೆ. ಇಷ್ಟು ವಯಸ್ಸಾದ್ರು ಮದ್ವೆಗ್ ಬಂದಿರೋ ಮಕ್ಳು ಮನೇಲಿದ್ರು, ಈ ಚಪ್ಲಕ್ಕೇನು ಕಮ್ಮಿ ಇಲ್ಲ. ಯಾವಳೆ ಇವಳು? ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪೇನೆ. ನನ್ ಚಿನ್ನ. ಯಾವನವನು ಅಂದ್ರೆ ನೀನು ನಾನು ಎಲ್ಲಿರು ಅಂತ ಹೇಳಿದೆ? ನೀವ್ ಅಲ್ಲಿರೋ ಅಂದ್ರೆ, ಆದ್ರೆ ನಾನು ಈ ಅನ್ನೋದು ಸ್ವಲ್ಪ ವ್ಯಾಪಾರ ಇತ್ತು. ಈ ಬೆಂಡೆಕಾಯಿ, ಹೀರೆಕಾಯಿ, ಹುಳ್ಳಿಕಾಯಿ. ಸರಿ ಸರಿ ಬಾ. ಸರಿ ನಡಿ. ಸೀರೆ ಕಂಡ್ರೆ ಅಲ್ಲೇ ಟೆಂಟ್ ಹಾಕ್ಬಿಡ್ತೀಯಾ? ಏನ್ ಮಾಡೋದು ಯಜಮಾನ್ರೆ, ಉಪ್ಪು ಹುಳಿ ಖಾರ ತಿನ್ನೋ ದೇಹ ವಿಲ್ವಿಲ ವಿಲ್ವಿಲ ಅಂತ ಒದ್ದಾಡುತ್ತೆ. ಈಟುದ್ದ ಇದೆಯಾ? ನಿನಗೆಲ್ಲ ಬೇಕಾ? ಏನ್ ಮಾಡೋದು? ಅದೇ ನೋಡು, ನೀ ಬಾ. ಇದನ್ನ ಯಾರು ಭರತನಾಟ್ಯ ಅಂತಾರ. ಒಳ್ಳೆ ಕೋಳಿ ಕಾಲ್ತರ ಹಾಕೊಂಡು ಟಕ 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 ಅಂತ ಕುಣಿತಾ ಇದೆಯಲ್ಲ, ನಾನು ಮಾಡಿ ತೋರಿಸ್ತೀನಿ ನೋಡೋ ಹೇಗಿರುತ್ತೆ ಅಂತ. ನೋಡಿ ಇವಾಗ ಯಾವ ಸಿಮೆ ಡ್ಯಾನ್ಸ್ ಮಾಡ್ತೀವಿ? ಸರಿ ಹಿಂದೆ ಬಂದ್ಬಿಟ್ಟ. ಲೇ 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 ಕರಿಯ, ಇದು ಭರತನಾಟ್ಯ ಏನೋ ಅಂತ ಒಳ್ಳೆ ಕಲೆನ ಹೀಗೆ ಕೆಡ್ಡಾಗಿ ಕುಡಿದು ಹಾಳು ಮಾಡ್ತಿದೆಯಲ್ಲ. ಇದು ಭರತನಾಟ್ಯ ಅಲ್ಲ, ಮೈಕಲ್ ಜಾಕ್ಸನ್. ಮೈಕಲ್ ಜಾಕ್ಸನ್. ಏನಾಯ್ತು? ಇದು ಮೈಕಲ್ ಜಾಕ್ಸನ್ ಅಲ್ಲ, ಸೈಕಲ್ ಜಾಕ್ಸನ್. ಸೈಕಲ್ ಜಾಕ್ಸನ್. ಸರಿನಪ್ಪ, ತಗೊಳ್ಳಿ ಈ ಡೈಲಾಗ್ ಪ್ರಾಕ್ಟೀಸ್ ಮಾಡಿ. ಎಲ್ಲವೋ ಕೆಂಪು ಕೋತಿ. ನಿಮಗಲ್ಲ, ಬ್ರಿಟಿಷ್ನವ್ರಿಗೆ. ಬ್ರಿಟಿಷ್ನವ್ರಿಗೆ ನಮ್ಮ ಭಾನುಮತಿ ಇಲ್ಲದೆ. ಭಾನುಮತಿ ಅಲ್ಲ ಕಣೋ, ಅನುಮತಿ. ಅನುಮತಿ ಇಲ್ಲದೆ ನಮ್ಮ ಕೋಟೆ ಒಳಗೆ ನುಗ್ಗಿ ಬರುವಿರಾ? ನೀನು ಓದಿ ಸಾಕು, ಕೊಡಲಿ, ನಾನು ಓದ್ತೀನಿ. ನನ್ನ ಅನುಮತಿ ಇಲ್ಲದೆ ಒಂದು ನೊಣ ಇರುವೆ ಸಹಿತ ರಾಯಣ್ಣನ ಕೋಟೆ ಒಳಗೆ ನುಗ್ಗಲು ಸಾಧ್ಯವಾಗುತ್ತಂತೆ. ಬಡ್ಡಿ 100 ರೂಪಾಯಿನ ನನಗೆ ವಾಪಸ್ ಕೊಡು. ಅಷ್ಟೇ ತಾನೇ? 10 ತಿಂಗಳಿಗೆ 100 ರೂಪಾಯಿ ಬಡ್ಡಿ ತಗೊಳ್ಳಿ. ಇದು ಬಡ್ಡಿ. ಈಗ ನೀನು 100 ರೂಪಾಯಿ ಸಾಲಗಾರ. ಹೇಗೆ ಮಾಡ್ರೆ?
ನೀನ್ ನನ್ನ ಹತ್ರ ಸಾಲ ಎಷ್ಟಪ್ಪ ಕೇಳಿದೆ? 100 ರೂಪಾಯಿ. ನಾನ್ ನಿನಗೆ ಎಷ್ಟಪ್ಪ ಕೊಟ್ಟೆ? 100 ರೂಪಾಯಿ. ನಾನು ಕಂಡೀಷನ್ ಏನ್ ಹೇಳಿದೆ? ಅದೇ ತಿಂಗಳಿಗೆ 100ಕ್ಕೆ 10 ರೂಪಾಯಿ ಬಡ್ಡಿ ಅಂದ್ರೆ. ಆದ್ರೆ 10 ತಿಂಗಳು ಬಡ್ಡಿ ವಾಪಸ್ ಕೊಡ್ಬೇಕಂತ ಹೇಳ್ದ. ಕೊಟ್ಟಲ್ಲ ಯಜಮಾನ್ರೆ. ನೀನೇನ್ ಮಾಡ್ದೆ? ಕೊಟ್ಟಲ್ಲ. 100 ರೂಪಾಯಿ ಬಡ್ಡಿ ವಾಪಸ್ ಕೊಟ್ಟೆ. ಹೌದು. ಈಗ ನೀನ್ ಕೊಟ್ಟಿರೋದು ಬಡ್ಡಿ ಮಾತ್ರ. ಸರಿ. ನಾನ್ ಕೊಟ್ಟಿರೋ 100 ರೂಪಾಯಿ ಸಾಲ ಹಾಗೆ ಉಳ್ಕೊತ. ಅಯ್ಯೋ ಯಜಮಾನ್ರೆ, ನನ್ನ ತಲೆ ಕೆಟ್ಟು ಕೆರಾಡದು ಹೋಗ್ತಾ ಇದೆಯಲ್ಲಪ್ಪ. ತಿಂಗಳಿಗೆ 100 ಅಂದ್ರಿ, 10 ರೂಪಾಯಿ ಬಡ್ಡಿ ಅಂದ್ರು, 10 ರೂಪಾಯಿ ಕೊಟ್ರು, 10 ರೂಪಾಯಿ ಇಸ್ಕೊಟ್ರು, ಇನ್ನ 10 ರೂಪಾಯಿ 100 ರೂಪಾಯಿ ಎಲ್ಲ. ಸುಮ್ನೆ 100 ರೂಪಾಯಿ ಇಸ್ಕೊಂಡು ಕುಡಿಯಕ್ಕೆ ನಾಟಕ ಆಡ್ತಾ ಇದ್ಯಾ? 100 ರೂಪಾಯಿ ಕೊಟ್ಟಂಗ್ ಮಾಡಿ ಕಿತ್ಕೊಂಡ್ಬಿಟ್ರಲ್ಲಪ್ಪ. ನೀವು ಇದಕ್ಕಿಂತ ಇನ್ನೊಂದು ನಾಟಕ ನೋಡ್ಬೇಕು, ಸಂಪೂರ್ಣ ರಾಮಾಯಣ ಅಂತ. ಇವನೇ ಅದ್ರಲ್ಲಿ ಆಂಜನೇಯ. ನಮಸ್ಕಾರ ರೀ. ನಮಸ್ಕಾರ. ಕೂತ್ಕೊಳ್ಳಿ. ತಾವು? ನಾನು ರಾಮೇಗೌಡ ಅಂತ, ನಮ್ಮೂರು ಗಂಗಾವತಿ. ನಮಗೆ 100 ಎಕರೆ ಗದ್ದೆ ಇದೆ. ಸರಿ. 5 ಲೋಡ್ ಅಕ್ಕಿ ಇದೆ. ಅದನ್ನ ಮಾರಿ ಹೋಗೋಣ ಅಂತ ಬಂದೆ. ಅಕ್ಕಿ ಶಾಂಪಲ್ಲು ತಂದಿದ್ದೀನಿ ನೋಡಿ. ಅಕ್ಕಿ ಏನೋ ಚೆನ್ನಾಗಿದೆ. ರೇಟ್ ಎಷ್ಟು ಹೇಳ್ತೀರಾ? ಇವತ್ತಿನ ಮಾರ್ಕೆಟ್ ರೇಟು ಕ್ವಿಂಟಾಲ್ ಎಷ್ಟು ಅಂತ ನಿಮಗೆ ಗೊತ್ತಿಲ್ವಾ? ಇವತ್ತಿನ ಮಾರ್ಕೆಟ್ ರೇಟ್ ನಮಗೆ ಗೊತ್ತು ರೀ. ನಿಮ್ಮ ಅಕ್ಕಿ ರೇಟ್ ಎಷ್ಟು ಹೇಳಿ? ನಮ್ಮ ರೇಟು ಮಾರ್ಕೆಟ್ ರೇಟ್ಗಿಂತ ಬಹಳ ಕಡಿಮೆ. 1 ಕ್ವಿಂಟಾಲಿಗೆ 1,000 ರೂಪಾಯಿ. ಅಷ್ಟೇನಾ? ಕ್ವಿಂಟಾಲಿಗೆ 1000 ರೂಪಾಯ? ಯಾಕೆ ಹಾಗ ಆಶ್ಚರ್ಯನ ಕೇಳ್ತಾ ಇದ್ದೀರಾ? ಓಹ್, ನಾನ್ ರೇಟ್ ಕಡಿಮೆ ಹೇಳಿದೆ ಅಂತನಾ? ನೋಡಿ, ಇವತ್ತು ಯಾವುದೇ ಹೋಟ್ಲಿಗೆ ಹೋಗಿ 20 ರೂಪಾಯಿ ಕಡಿಮೆ ಊಟ ಸಿಗೋದೇ ಇಲ್ಲ. ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ. ನಮಗೆ ಜಾಸ್ತಿ ಲಾಭ ಬೇಡ, ಕಡಿಮೆ ಲಾಭ ಸಿಕ್ಕರೆ ಅಷ್ಟೇ ಸಾಕು. ಹೌದಾ? ಹಾಗಾದ್ರೆ ಒಂದ್ 5 ಲೋಡ್ ತಗೊಂಡ್ಬನ್ನಿ. ಫೋನ್ ಇದೆಯಾ? ಹಾ, ಸ್ವಲ್ಪ ಕೊಡಿ. ಹಲೋ, ಯಾರು? ನೀನಾ? ನಮ್ ಡ್ರೈವರ್ ರಾಮನ್ ಕರಿ. ಹಲೋ ರಾಮು, ನಾನು ರಾಮೇಗೌಡ ಮಾತಾಡ್ತಾ ಇರೋದು. ಅಕ್ಕಿ ಎಲ್ಲ ಲೋಡ್ ಆಯ್ತಾ? ನಾನಿಲ್ಲೇ ವ್ಯಾಪಾರ ಮುಗಿಸಿದೀನಿ. ಇವ್ರಿಗೆ 5 ಲೋಡ್ ಅಕ್ಕಿ ಬೇಕಂತೆ. ಏನು ರೇಟಾ? ಏಯ್, ಅದೆಲ್ಲ ನಿನಗ್ಯಾಕೋ? ನಾನು ವ್ಯವಹಾರ ಮುಗಿಸಿದೀನಿ. ಇವ್ರಿಗೆ ಅಕ್ಕಿ ಲೋಡ್ ಮಾಡ್ಕೊಂಡು. ಏನು ಅಡ್ರೆಸ್ಸಾ? 1 ನಿಮಿಷ ಇರು. ನಿಮ್ಮ ಅಡ್ರೆಸ್ ಕೊಡಿ. ಧನಲಕ್ಷ್ಮಿ ಟ್ರೇಡರ್ಸ್, ನಂಬರ್ 22, ಮಾರುತಿ ಸರ್ಕಲ್, ನೋಣವಿನ ಕೆರೆ. ಬರ್ಕೊಂಡ್ಯಾ? ಇವ್ರಿಗೆ 5 ಲೋಡ್ ಅಕ್ಕಿ ಅಂತ ತಂದಿಳಿಸು. ಆಯ್ತಯ್ಯ, ಅದೆಲ್ಲ ಮಾತಾಡಿದ್ದೀನಿ. ಅಡ್ರೆಸ್ ಕನ್ನಡ ಬರ್ಕೊಂಡಿದ್ಯಾ? ಸರಿ ಸರಿ, ಆಯ್ತಾಯ್ತು. ಬೇಗ ಬಂದ್ಬಿಡು. ಈ ಅಡ್ರೆಸ್ ಎಲ್ಲಿದೆ ಹೇಳ್ತೀರಾ? ಇದು ಇಲ್ಲೇ ಸರ್, ಪಕ್ಕದಲ್ಲಿದೆ. ಹೌದಾ? ಕೊಡಿ ಇಲ್ಲಿ. ಯಾಕೆ ಸರ್? ಏನಿಲ್ಲ, ಅವ್ರಿಗೂ 3 ಲೋಡ್ ಅಕ್ಕಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಈಗ ಏನ್ ಮಾಡೋದು ಸರ್? 5 ಲೋಡು ನಾನೇ ತಗೋತೀನಿ ಸರ್. ನನಗೆ ಹೇಳಿದ್ರಲ್ಲ ಸರ್ ನೀವು. ಇಲ್ಲಪ್ಪ, ಅವನು ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದಾನೆ. ಸರ್, ಅಡ್ವಾನ್ಸ್ ನಾನೇ ಕೊಡ್ತೀನಿ ಸರ್ ನಿಮ್ಗೆ. ಅಯ್ಯೋ, ಅವ್ನಿಗೆ ಮಾತು ಕೊಟ್ಬಿಟ್ಟಿದ್ದೀನಲ್ಲ ಸರ್. ಅಲ್ಲ, ನಾನು ತಗೊಳ್ಳಿ ಸರ್. ಅಲ್ಲ, ಅವನು ಕೊಡ್ತೀನಿ. ಇಲ್ಲ, ಅಲ್ಲ ತಗೊಳ್ಳಿ ಸರ್, ಪರವಾಗಿಲ್ಲ ತಗೊಳ್ಳಿ ಸರ್. ಅಲ್ಲ, ಅವ್ನು ಮಾತು ಸರ್. ಸರಿ. ಹೊಟ್ಟೆ ಹಸಿತಾ ಇದೆಯಲ್ಲ. ಇಲ್ಲೆಲ್ಲಾದ್ರೂ ಹೋಟ್ಲ್ ಇದೆಯಾ ಸರ್? ನಿಮ್ಗೆ ಏನ್ ಬೇಕು ಹೇಳಿ ಸರ್, ನಾನೇ ತರಿಸ್ಕೊಡ್ತೀನಿ. ಅಯ್ಯೋ, ಏನು ಬೇಡ, ಅಲ್ಲೇ ಹೋಗ್ತಿದ್ರೆ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಕೂತು ಕೂತು ಕಾಲ್ ಬೇರೆ ನೋವು ಬಂದ್ಬಿಟ್ಟಿದೆ. ನಾವೇ ಹೋಗ್ಬರ್ತೀನಿ. ಅಲ್ಲಿವರೆಗೂ ಇದಿರ್ಲಿ. ಇದು ಸಹ ಇಲ್ಲೇ ಇರ್ಲಿ. ಓ ಸೆಕೆ. ಈ ಕೋಟು ಇಲ್ಲೇ ಇರ್ಲಿ. ನಾನು ಹೋಗಿ ಹೋಗ್ಬಿಟ್ಟು ಬರ್ತೀನಿ.
ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ ಇವನು. ನೋಡೋಣ. ಇಲ್ಲಿದ್ಯಾ? ರೇ ಸೊಮೆ, ಸಾರಿ. ಶೆಟ್ರಲ್ಲಿ ಹೋದ್ರು? ಹೊರಗಡೆ ಹೋಗಿದ್ದಾರೆ ಸರ್. ನೀವೇನಾಗ್ಬೇಕು? ನಾನು ಅವ್ರ ತಮ್ಮ ಆಗ್ಬೇಕು. ಅವ್ರು ಬಂದ್ರೆ ನಾನು ಬಂದು ಹೋದೆ ಅಂತ ಹೇಳಪ್ಪ. ಆಯ್ತು, ನಾನು ಬರ್ಲಾ? ಇಲ್ಲಿ ಡ್ರೆಸ್ ಕೋಲಿತ್ತಲ್ಲ, ಏನಾಯ್ತು? ಅವ್ರು ಬಂದು ಎಲ್ಲ ತಗೊಂಡೋದ್ರಣ. ರಂಗನಾಥ ಪಾದ ರವೀಂದ್ರ ಮಧುಕರಾಯರ ಚಿತ್ತ ಮತ್ತರಿಪ ಷಂಡ ಕಂಡ ಓರ್ದಂಡ ದೋರ್ದಂಡ ಬಾಹುದಂಡ ದ್ವಿದಂಡ ಹಿರಿಯ ಪ್ರಕಾಂಡ ಬಿರುದೆಂತಂಬರ ಗಂಡ ಸುಗುಣ ಗಂಭೀರ ಎಚ್ಚಮ್ಮ ನಾಯಕರು ಬರುತ್ತಿದ್ದಾರೆ. ಬಹುಪರ ಕಲ್ಪನಾ, ಅದೇ ಕಲ್ ನಿಂತ್ಕೊಂಡಿದ್ಯಮ್ಮ. ಬಾಯ್ಲಿ, ನೀನು ಎಚ್ಚಮ್ಮ ನಾಯಕನ ಹೆಂಡತಿ, ನಿಂತ್ಕೊಳ್ಳಿ, ಪಾತ್ರ ಮಾಡುವಂತೆ. ಇವಳು ನನ್ನ ಹೆಂಡ್ತಿನಾ? ಮತ್ತೆ ಹತ್ರನೇ ಬರ್ತಾಳೆ, ದೂರ ಕೂತಾಳೆ. ಬಾರಿ ಹತ್ರ, ನೀನು ಪತಿ ನಾನು ಸತಿ. ನಾನು ಇವನ್ ಜೊತೆ ಆಕ್ಟ್ ಮಾಡ್ಬೇಕಾ? ಹೌದು ಮತ್ತೆ. ನನ್ನ ಮಗನೇ, ಅವಳು ಪತಿ, ನೀನ್ ಸತಿ ಅಲ್ಲ. ನೀನು ಪತಿ, ಅವಳು ಸತಿ, ಸೇರಿದ್ರೆ ಸತಿಪತಿ. ಸತಿಪತಿ ಸತಿಪತಿ. ಹಂಗಾರೆ ನೀನು ಸತಿ ಸತಿ, ನಾನು ಪತಿ ಪತಿ. ನನ್ನ ಮಗನೇ, ಹಂಗಲ್ಲ ಕಣೋ. ಸತಿ ಪತಿ, ಸತಿ ಪತಿ, ಸತಿಪತಿ 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 ಸತಿಪತಿ. ಹಂಗಾರೆ ನಾನು ಎಚ್ ಎಂ ನಾಯಕ. ಎಚ್ ಎಂ ನಾಯಕ. ಟೈಮ್ ಆಗುತ್ತೆ, ಬೇಗ ಶುರು ಮಾಡೋ. ಕರಿಯ, ಎಚ್ ಎಂ ನಾಯಕನ್ ನಡ್ಗೆನೇನೋ ಇದು? ಮತ್ತೆ ಆ ಎಚ್ ಎಂ ನಾಯಕ ಹ್ಯಾಗ್ ನಡೀತಿದ್ರು ಏನೋ. ನಾನೀ ನಾಟಕದಲ್ಲಿ ನಾನೇ ಎಚ್ ಎಂ ನಾಯಕ. ನನ್ನ ನಡಿಗೆನೆ ಹೀಗೆ. ಏಯ್, ಅದ್ ಸರಿ, ಇದೇನೋ ಇದು? ಇದು ಎಚ್ ಎಂ ನಾಯಕನ ಕದೆ. ನಿಲ್ಸೋ ನಿನ್ ಕತೆನ. ಎಚ್ ಎಂ ನಾಯಕ ಅವಮಾನ ಮಾಡ್ತೀಯ? ಹೋಗ ಆ ಕಡೆ. ಈಗ ನಾನ್ ಮಾಡಿ ತೋರಿಸ್ತೀನಿ ನೋಡು. ಆಯಿತು, ಕನ್ನಡಿಗರು ಕೈಕಟ್ಟಿ ಕುಳಿತರು. ಯಾವ ನಗರವು ವಿಜಯ ವಿಖ್ಯಾತದಿಂದ ಕೂಡಿ ನೆರೆಹೊರೆಯ ಬಾದಶಾಹರ ಪ್ರವೇಶಕ್ಕೆ ದುರ್ಗಮನವೆನಿಸಿದ್ದಿತು. ಯಾವ ನಗರದ ಜಯವಧು ಹಿಂದೂಗಳ ತೋಳ ಬಲವಿಗೆ ಒಲಿದು ಜಯಮಾಲೆಯನ್ನು ಹಾಕಿ ರಾರಾಧಿಸುತ್ತಿದ್ದಳು. ಯಾವ ನಗರವು ಉಗ್ರ ನರಸಿಂಹ, ಕಡಲೆ ಗಣಪತಿ, ಸಾಸಿವೆ ಗಣಪತಿ, ವಿರೂಪಾಕ್ಷಾದಿ ದೇವಾಲಯಗಳೆಂದಲೂ ವಿಜೃಂಭಿಸುತ್ತಾ ಶ್ರೀ ಸೀತಾರಾಮರ ಪಾದಧೂಳಿಂದ ಪಾವನವೆನಿಸಿದ್ದಿತು. ಯಾವ ನಗರವು ನಂದನವನವನ್ನು ನಾಚಿಸುವಂತಹ ಸುಂದರವಾದ ಉದ್ಯಾನವನಗಳಿಂದಲೂ ಮನೋಹರ ಪಂಪಾದಿ ಸರೋವರಗಳಿಂದಲೂ ರಾರಾಜಿಸುತ್ತಾ ಹೆಸರುಗನುಗುಣವಾಗಿ ವಿಜಯನಗರ ವಿಜಯನಗರ ಎಂಬ ಪ್ರಖ್ಯಾತಿಯನ್ನು ಪಡೆದಿದ್ದಿತು. ಆ ವಿಜಯನಗರವು ಇಂದು ನಿರ್ಮಾನುಷ್ಯವಾಗಿದೆ. ರಾಜಬೀದಿಗಳು ರಾಹುಗ್ರಸ್ತವಾದಂತಿದೆ. ನಗರಾಭಿಮಾನಿ ದೇವತೆಯ ಕೀರ್ತಿ ಮಾಂಗಲ್ಯವು ಹರಿದು ತಾಳಿಕೋಟೆಯು ಮುರಿದು ಬೀಳುವಾಗ ರಕ್ಷಕರಿಲ್ಲದೆ ಜಯದೇವಿಯು ಓಡಿ ಹೋದಳು. ಹಿಂದೂಗಳ ಸರ್ವಶ್ರೇಷ್ಠವೆನಿಸಿದ್ದ ದೇವತಾ ಮೂರ್ತಿಗಳು ಆ ದುರಾತ್ಮರಾದ ಯವನರ ಪಾದಾಘಾತದಿಂದ ಮುರಿಯಲ್ಪಟ್ಟವು. ಅಯ್ಯೋ, ನೋಡಲಾರೆ ನೋಡಲಾರೆ, ಎಲ್ಲವೂ ಸರ್ವಶೂನ್ಯವಾಯಿತೆ. ಕಣ್ಣಾಳೆಗಳು ತಿರುಗುತ್ತಿವೆ, ರಕ್ತವು ಕುದಿಯುತ್ತಿದೆ, ಕೈಕಾಲುಗಳು ಕಂಪಿಸುತ್ತಿವೆ. ಹೆತ್ತ ತಾಯಿಯನ್ನು ಮೃತ್ಯುವಿಗೆ ತುತ್ತಾಗಿಸಿದ ಹೇಳಿ ಎಂದು ಆ ಜಯವಧು ನನ್ನನ್ನು ನೋಡಿ ನಗುತ್ತಿರುವಳು. ನಗು ಎಚ್ಚಮ ನಾಯಕ, ನಗು, ಚೆನ್ನಾಗಿ ನಗು. ನಾಚಿಕೆ ಆಗುವುದಿಲ್ಲವೇ ನಿನಗೆ? ನಿನಗೇಕೆ ಬೇಕು ಕನ್ನಡ ವೀರನೆಂಬ ಪೊಗರು? ನಿನಗೇಕೆ ಬೇಕು ಕನ್ನಡ ವೀರನೆಂಬ ವಿಖ್ಯಾತಿ? ಅದು ಅದು ವಿಜಯನಗರದ ಸ್ಥಾಪನೆ, ಅದು ಅದು ವಿಜಯನಗರದ ವೈಭವ. ಮುಂದಿನ ನಾಟಕ ಯಾವ್ದು ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಮುಂದಿನ ನಾಟಕ ಸಂಪೂರ್ಣ ರಾಮಾಯಣ. ಕಪಿ ನನ್ನ ಮಗ. ನಮಸ್ಕಾರ ಚೇರ್ಮನ್ರೆ. ನಮಸ್ಕಾರ. ಇವರು ಬೆಂಗಳೂರಿನಿಂದ ಬಂದಿದ್ದಾರೆ, ರಮ್ಯಾ ಅಂತ. ನಮಸ್ಕಾರ ಮೇಡಮ್. ಅವರು ಇವ್ರ ಫ್ರೆಂಡ್ ರಘು ಅಂತ. ಹಲೋ, ವೆರಿ ನೈಸ್ ಆಕ್ಟಿಂಗ್. ತೋಟದ ಕಡೆ ಹೋಗ್ತಾ ಇದ್ವಿ, ನಿನ್ ಧ್ವನಿ ಕೇಳಿ ನಿಮ್ ರಿಹರ್ಸಲ್ ನೋಡ್ಬೇಕು ಅಂದ್ರು ಕರ್ಕೊಂಡ್ ಬಂದ್ಬಿಟ್ಟೆ. ಒಳ್ಳೇದು. ನಿಮ್ ಆಕ್ಟಿಂಗ್ ತುಂಬಾ ಹಿಡಿಸ್ತು. ನಿಮ್ ಆಕ್ಟಿಂಗ್ ನೋಡ್ತಾ ಇರೋಣ ಅನ್ಸುತ್ತೆ. ಬಹಳ ಸಂತೋಷ.
ಎಲ್ಲ ಅಲ್ಲೇರಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಕೂತ್ಕೊಳ್ಳಯ್ಯ ಕೂತ್ಕೊಳ್ಳಯ್ಯ. ಚೇರ್ಮನ್ರೇ ನೀವು ಕೂತ್ಕೊಳ್ಳಿ. ಚೇರ್ಮನ್ರೇ, ನಮ್ಮ ಮಾಮೂಲಿ ಪ್ರಕಾರ ಮುಂದಿನ ತಿಂಗಳು ಜಾತ್ರೆ ಮಾಡ್ಬೇಕಾಗಿತ್ತು. ಮುಂದಿನ ತಿಂಗಳು ದಿನ ಚೆನ್ನಾಗಿಲ್ಲ, ಈ ತಿಂಗಳೇ ಜಾತ್ರೆ ಮಾಡೋಣ ಅಂತ ಜನ ಎಲ್ಲ ಸೇರಿ ತಮ್ಮ ಅಭಿಪ್ರಾಯ ಕೆಳಗೆ ಬಂದಿದ್ದಾರೆ. ನಾನು ಹೇಳಿದೆ ಚೇರ್ಮನ್ ಹೇಳ್ತೀನಿ ಅಂತ. ತಮ್ಮ ಅಭಿಪ್ರಾಯ ಹೇಳ್ಬಿಟ್ರೆ. ಆಯ್ತು ಗೌಡ್ರೆ, ಊರ್ ಜನರ ಇಷ್ಟದ ಪ್ರಕಾರ ಈ ತಿಂಗಳೇ ಮಾಡಿ ಮುಗಿಸ್ಬಿಡೋಣ. ಇನ್ನೇನ್ರಪ್ಪ, ಚೇರ್ಮನ್ ಅಪ್ಲೈ ಕೊಡಿಸ್ಬಿಟ್ರಲ್ಲ, ಮುಂದಿನ ತಿಂಗಳು ಜಾತ್ರೆ ಬೇಡ, ಈ ತಿಂಗಳೇ ಮಾಡೋಣ ಅಂತ. ಏನ್ ಹೇಳ್ತೀರಾ ಗೌಡ್ರೆ? ನೀವು ಊರಲ್ಲಿ ಇದ್ದಾಗ ಒಂಥರ ಇರ್ತೀರ, ಊರಿನಿಂದ ಹೊರಗಡೆ ಹೋಗುವಾಗ ಇನ್ನೊಂದು ಡ್ರೆಸ್ ಅಲ್ಲಿ ಇರ್ತೀರ. ಯಾಕೆ? ಅದು 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 ನಾನ್ ಮನೇಲಿ ಒಂದ್ ದಿವಸ ಆ ಗೆಟಪ್ ಹಾಕೊಂಡೆ. ಅದನ್ನ ನೋಡಿ, ಏನ್ರಿ ಒಳ್ಳೆ ಮೈಸೂರು ಮಹಾರಾಜ ಇದ್ದಂಗೆ ಇದೀರಾ, ಇನ್ಮೇಲೆ ಹೊರಗೆ ಹೋಗ್ಬೇಕಾರೆ ಇದೇ ಗೆಟಪ್ ನಲ್ಲಿ ಹೋಗಿ ಅಂದ್ರು. ಅದಕ್ಕೆ ಈ ಊರಿಂದ ಬೇರೆ ಊರಿಗೆ ಹೋಗ್ಬೇಕಾರೆ ನಾನು ಆ ಗೆಟಪ್ ನಲ್ಲಿ ಹೋಗ್ತೀನಿ.